ಕುಡಿಯೋದ್ರಿಂದ ಒತ್ತಡ ಕಡಿಮೆಯಾಗೋದ್ರ ಜೊತೆಗೆ ಒಂಥರ ರಿಫ್ರೆಶ್ ಮೂಡಿರುತ್ತೆ. ಆದ್ರಿಂದ ಬಹುತೇಕರು ಕಾಫಿ ಮೊರೆ ಹೋಗ್ತಾರೆ. ಆದ್ರೆ ಜಿರಳೆ ಕಾಫಿ ಇದೆ ಅಂದ್ರೆ ನಂಬ್ತೀರಾ? ನಂಬಲು ಅಸಾಧ್ಯ ಅನ್ಸಿದ್ರು ಕೂಡ ನಂಬಲೇಬೇಕು. ಹೌದು, ಚೀನಾದ ಬ್ರೆಜಿಂಗ್ನಲ್ಲಿರುವಂತಹ ವಸ್ತು ಸಂಗ್ರಹಾಲಯವೊಂದರಲ್ಲಿ ವಿಚಿತ್ರ ಪ್ರಯೋಗವನ್ನ ಮಾಡಿದ್ದಾರೆ. ಕಾಫಿ ಪುಡಿಯನ್ನ ಜಿರಳೆ ಮೇಲೆ ಸಿಂಪಡಿಸಿ ನಂತರ ಅದನ್ನ ಒಣಗಿದ ನಂತರ ಜಿರಳೆಯ ಹಳದಿ ಭಾಗವನ್ನ ಪುಡಿ ಮಾಡಿ ಕಾಫಿಗೆ ಬೆರೆಸಿ ಕುಡಿತಾರೆ. ದಿ ಕವರ್ ಪ್ರಕಾರ ಈ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಸಂದರ್ಶಕರು ಈ ಕಾಫಿಯನ್ನ ಸೇವಿಸಿದ್ದಾರೆ. ಅವರು ಇದು ಸುಟ್ಟ ಮತ್ತು ಸ್ವಲ್ಪ ಹುಳಿ ರುಚಿಯನ್ನ ನೀಡುತ್ತದೆ ಎಂದು ತಿಳಿಸಿದ್ದಾರೆ. ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ವರದಿಯ ಪ್ರಕಾರ 1 ಕಪ್ ಕಾಕ್ರೋಚ್ ಕಾಫಿಯ ಬೆಲೆ 45 ಯುವಾನ್ ಆಗಿದ್ದು, ಕಾಫಿಗಳನ್ನು ಈ ವಸ್ತು ಸಂಗ್ರಹಾಲಯದಲ್ಲಿ ಮಾತ್ರ ಮಾರಾಟ ಮಾಡಲಾಗುತ್ತದೆ. ಆದರೆ ಈ ವಸ್ತು ಸಂಗ್ರಹಾಲಯದ ಹೆಸರನ್ನ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ ಎಂದಿದ್ದಾರೆ. 2025ರ ಜೂನ್ನಲ್ಲಿ ಈ ಪ್ರಯೋಗವನ್ನ ಮಾಡಿ ಮಾರಾಟವನ್ನ ಮಾಡಲಾಯಿತು. ಇದೀಗ ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.